ದೇವ್ರ ಮೇಲೆ ಭಾರ ಹಾಕೋ ನಿಜ. ಆದರೆ ಅದರಲ್ಲೂ ಎರಡು ಉದ್ದೇಶ ಇದೆ. ನಿಷ್ಕಲ್ಮಶವಾದ ಉದ್ದೇಶ, ಕಲ್ಮಶ ಉದ್ದೇಶ. ಇಲ್ಲಿ ಶರಣಾಗತಿ ಆಗಿಬಿಡಬೇಕು. ಸಂಪೂರ್ಣ ಶರಣಾಗತಿ ಆದರೆ ಖಂಡಿತ ಅವನು ನಮ್ಮ ಪಾಪಗಳನ್ನೆಲ್ಲ ಕ್ಷಮಿಸ್ತಾನೆ. ನಾವು ಈ ಒಂದು ಪುರಾಣದ ಕಥೆಗಳಲ್ಲಿ ಕೇಳ್ತೇವೆ. ಅಲ್ಲಿ ಒಬ್ಬ ಮಹಾರಾಜ ಏನು ಮಾಡ್ತಾನೆ, ಶುದ್ಧ ನಾಸ್ತಿಕ. ಅವನು ಎಲ್ಲ ರೀತಿಯ ಪ್ರಜೆಗಳಿಗೂ ಕಷ್ಟವನ್ನು ಕೊಟ್ಟಿರ್ತಾನೆ. ಅವನೂ ಕೆಟ್ಟ ಹೆಸರು ತಗೊಂಡಿರ್ತಾನೆ. ಕಡೆಗೆ ಅವನ ಮನೆ ಅವನಿಗೇನು ಸಂಸ್ಕಾರ ಇತ್ತೋ ಏನೋ ಅವನ ಮಗನಿಗೆ ನಾರಾಯಣ ಅಂತ ಇಟ್ಟಿರ್ತಾನೆ. ಕಡೆಗಳಿಗೆಯಲ್ಲಿ ನನಗೆ ಪ್ರಾಣ ಹೋಗ್ತಾ ಇದೆ ನಾರಾಯಣ ಅಂದ ತಕ್ಷಣ ಭಗವಾನ್ ವಿಷ್ಣು ಬಂದು ಅವನಿಗೆ ಮೋಕ್ಷ ಕೊಡ್ತಾನೆ. ಅಂದರೆ ನಮ್ಮಲ್ಲಿ ಇರ್ತಕ್ಕಂತಹ ಏನು ಪಾಪ ಕಲ್ಮಶಗಳಿದೆ ಅದನ್ನು ನಾವು ನಿವೇದನೆ ಮಾಡ್ತಕ್ಕಂಥದ್ದು ನಮಗೆ ವಿಶೇಷವಾಗಿರ್ತಕ್ಕಂಥದ್ದು. ಮತ್ತೊಂದು ಏನು ಅಂತ ಹೇಳಿದ್ರೆ, ನಾವು ರಾಮಾಯಣಕ್ಕೆ ಬಂದಾಗ ಅಲ್ಲಿ ಕಡೆಯವರೆಗೂ ರಾಮದೇವರು ಕ್ಷಮಿಸ್ತಾರೆ. ಎಲ್ಲಿಯವರೆಗೆ ಎಲ್ಲ ಸೈನ್ಯ ಎಲ್ಲ ನಾಶ ಆಗೋಗಿದೆ, ಆ ರಾವಣನೂ ಜರ್ಜರಿಂದ ಆಗೋದಿದ್ದಾನೆ. ಅಂಥ ಸಮಯದಲ್ಲಿ ಸಂಜೆ ಆಗಿರುತ್ತೆ. ರಾವಣ, ನಿನ್ನನ್ನು ಜೀವದಾನ ಮಾಡ್ತಾ ಇದ್ದೇನೆ, ಈಗ ಹೋಗು, ನಾಳೆ ಬಾ ಅಂತಾರೆ. ಅಂಥ ಕರುಣೆ ಯಾರು ತೋರಿಸ್ತಾರೆ? ನನಗೆ ಎಷ್ಟೇ ವಿಧವಾದ ಅನ್ಯಾಯ ಮಾಡಿದರೂ ಸಹ ದೇವರು ಅಂತಕ್ಕಂಥವನಿಗೆ ಕ್ಷಮೆ ಇದೆ. ಆದರೆ ಅಲ್ಲಿ ಶರಣಾಗತಿಯ ಉದ್ದೇಶ ಚೆನ್ನಾಗಿರಬೇಕು. ಶರಣಾಗತಿಯ ಉದ್ದೇಶ ಚೆನ್ನಾಗಿಲ್ಲ ಅಂದರೆ ದೇವರು ನಮ್ಮನ್ನು ಕೈ ಬಿಡ್ತಾನೆ. ಮುಂದೆ ಏನಾಗುತ್ತೆ ಅಂತ ಹೇಳಿದ್ರೆ, ಅವನು ಸತ್ತ ಮೇಲೆ ಅವನಿಗೆ ಮೋಕ್ಷ ಕೊಡೋದಿಲ್ಲ ಪರಮೇಶ್ವರ. ಆಗ ಪಾರ್ವತಿ ಕೇಳ್ತಾಳೆ, ಎಂತೆಂಥ ಪಾಪಿಗಳಿಗೂ ನೀವು ಮೋಕ್ಷ ಕೊಟ್ಟಿದ್ದೀರಾ, ರಾವಣನಿಗೆ ಯಾಕೆ ಕೊಡಲಿಲ್ಲ ಅಂದರೆ, ಆ ಶಿವ ಒಂದೇ ಒಂದು ಮಾತು ಹೇಳ್ತಾನೆ, ಅವನು ಸನ್ಯಾಸಿ ವೇಷವನ್ನು ಧರಿಸಿಕೊಂಡು ಹೋಗಿ ಸೀತೆಯನ್ನು ಅಪಹರಣ ಮಾಡಿದ. ಸನ್ಯಾಸತ್ವ ಅನ್ನೋದು ಏನು ಅಂದರೆ ಎಷ್ಟು ಶುದ್ಧವಾಗಿರೋದು ಅಂದರೆ, ಈ ಅರಿಷಡ್ವರ್ಗಗಳನ್ನು ಅತೀತವಾಗಿ ಇರ್ತಕ್ಕಂತಹ ಆ ಒಂದು ಕಾಷಾಯ ವಸ್ತ್ರಕ್ಕೆ ಅವನು ಅವಮಾನ ಮಾಡಿದ್ದಾನಾದ್ದರಿಂದ ಅವನಿಗೆ ಮೋಕ್ಷ ಇಲ್ಲ ಅಂತ ಹೇಳಿ ಅವನಿಗೆ ಸ್ವರ್ಗವನ್ನು ಮಾತ್ರ ಕೊಡ್ತಾರಂತೆ. ಈ ರೀತಿಯಾದ ಪುರಾಣ ಪ್ರಸಿದ್ಧ ಕಥೆಗಳು ನಮ್ಮ ಮುಂದೆ ಇದೆ. ಆದರೆ ನಾವು ಮಾಡ್ತಕ್ಕಂಥ ಎಲ್ಲ ಒಪ್ಕೊಳ್ತಾನೆ. ಆದರೆ ನಾವು ಒಳಗಡೆ ಯಾವಾಗ ನಿಷ್ಕಲ್ಮಶ ಇಲ್ವೋ ಭಗವಂತ ಕೈ ಬಿಡ್ತಾನೆ ಖಂಡಿತ ನಮ್ಮನ್ನು. ಹಾಗಾಗಿ ನಾವೇನು ಮಾಡಿದ್ದೀವಿ, ಕಲಿಯುಗದಲ್ಲಿ ಕಲಿಯೋದನ್ನು ಬಿಟ್ಟಿದ್ದೀವಿ, ಬಿಟ್ಟಿದ್ದೆಲ್ಲ ಮಾಡ್ತಾಯಿದ್ದೀವಿ. ಕಲಿಯುಗ ಅಂದರೆ ಏನು ಅಂದರೆ ಕಲ್ತ್ಕೋಬೇಕಪ್ಪ, ನಾವು ಕಲಿಬೇಕು. ಒಂದೊಂದು ಕ್ಷಣವೂ ಒಂದೊಂದು ಪಾಠವನ್ನು ಕಲಿಬೇಕು. ನಾವು ಕಲಿತಾ ಇದ್ದೀವಾ? ಇಲ್ಲ. ಕಲಿತಾ ಇದ್ದಾಗ ಏನು ಮಾಡ್ತಾನೆ ಕಲಿಪುರುಷ? ಶಿಕ್ಷೆ ಕೊಡ್ತಾನೆ. ಅದನ್ನೇನು ಮಾಡ್ತೇವೆ ನಾವು? ದೇವ್ರ ಮೇಲೆ ಆರೋಪ ಮಾಡ್ತೀವಿ. ಅದು ಆಗಬಾರ್ದು. ಅದಾಗಬಾರ್ದು ಅಂದರೆ ಏನು? ಅನುಕ್ಷಣ ದೇವರಿಗೆ ಶರಣಾಗತನಾಗ್ತಾ ಇರಬೇಕು. ನನಗೆ ತಪ್ಪು ಅಂತ ಗೊತ್ತಾಯಿತಾ, ಅಲ್ಲೇ ಶರಣಾಗತಿಯನ್ನು ಹೊಂದಿದರೆ ಖಂಡಿತ ಭಗವಂತ ನಮಗೆ ಆಶೀರ್ವಾದ ಮಾಡ್ತಾನೆ. ಆದರೆ ನೀವು ಹೇಳಿದಾಗೆ ಬೇರೆ ಉದ್ದೇಶದಲ್ಲೂ ಈಗ ಮಾಡೋರಿದ್ದಾರೆ. ಆದರೆ ಕೇಳಿದಾಗ ಮಾತ್ರ ಹೇಳಬೇಕು ಹೊರತು ಕೇಳದೇ ಇದ್ದರೆ ನಾವು ಹುಡ್ಕೊಂಡು ಹೋಗಿ ಹೇಳೋ ಅವಶ್ಯಕತೆ ನಮಗಿಲ್ಲ ಅಲ್ವಾ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.